ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಒಂದು ಸತಿ ಕೂಡ ನಾನು ಅಪ್ಪು ಸರ್ ಸಮಾಧಿಗೆ ಬಂದಿರಲಿಲ್ಲ. ಇವತ್ತಿನ ದಿನ ಅವ್ರ ಆಶೀರ್ವಾದ ಬೇಕಿತ್ತು, ಅದಕ್ಕೆ ಬರ್ತ್ಡೇ ದಿನ ಬಂದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಬಂದಿದ್ವಿ. ಪೇರೆಂಟ್ಸ್ ಇಲ್ಲದಿರೋ ಆರ್ಫನ್ಸು ಅಥವಾ ಕಡು ಬಡವರು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರ ಎಜುಕೇಷನ್ ಸಪೋರ್ಟ್ ಮಾಡ್ತಾರಂತೆ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನೀವು ಕೊಟ್ಟಷ್ಟು ನಿಮಗೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಫ್ ಯು ಗಿವ್ ಯು ಆಬ್ವಿಯಸ್ಲಿ ಗೆಟ್ ಮೋರ್ ಅಂತ ನಾನು ಅದರಲ್ಲಿ ನಂಬ್ತೀನಿ, ಆ ಪಾಲಿಸಿಲಿ. ನಗು ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು. ಸರಳತೆಯೇ ಜೀವನ ಸಹಬಾಳ್ವೆಯ ದಾನ, ದಾರಿ ತೋರಿದ ಜನ್ಮದ ಬಂಧು. ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನ ಅಳಿಸುವುದು, ಅಳಿಸಿ ನಗಿಸಿ ನೋಡುತ್ತಿರುವ ಕಣ್ಣು. ಕೊನೆಯೇ ಇಲ್ಲ ಕಲೆಗೆ ಸಾವಿಲ್ಲ ಸಾಧನೆಗೆ, ನೀನು ಜೀವಿಸುವೆ ನಮ್ಮೊಳಗೆ ಇನ್ನು. ನೀ ಪುನೀತ ನೀ ನಮ್ಮ ಸ್ವಂತ, ನಾವು ಪುನೀತ ನೀ ನಮ್ಮ ಸ್ವಂತ. ಸೊ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಒಂದು ಸತಿ ಕೂಡ ನಾನು ಅಪ್ಪು ಸರ್ ಸಮಾಧಿಗೆ ಬಂದಿರಲಿಲ್ಲ, ಬಿಕಾಸ್ ನನಗೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಕೂಡ ತುಂಬ ನೋವಾಯಿತು. ಬರ್ತ್ಡೇ ದಿನ ಬಂದೆ ಬಿಕಾಸ್ ಐ ವಾಂಟೆಡ್ ಟು ವಿಸಿಟ್ ಆ್ಯಂಡ್ ತುಂಬ ಆತ್ಮೀಯರಲ್ಲಿ ನನ್ನ ಕರ್ಕೊಂಡು ಹೋದರು. ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್, ಬಟ್ ಇವತ್ತಿನ ದಿನ ಅವ್ರ ಆಶೀರ್ವಾದ ಬೇಕಿತ್ತು, ಅದಕ್ಕೆ ಹೋಗಿ ಬಂದೆ. ಸೊ ಇಲ್ಲಿಂದ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಆರ್ಫನೇಜ್, ಅಲ್ಲಿ ವಿಸಿಟ್ ಹಾಕಿ ಅದಾದಮೇಲೆ ಏನು ಪ್ಲ್ಯಾನ್ಸು ಅಂತ ನೋಡೋಣ. ಇಟ್ಸ್ ಬಿಸಿ ಡೇ, ಇಟ್ಸ್ ಅ ಲಾಂಗ್ ಡೇ. ಕಮ್ ಆನ್ ಹೋಗೋಣ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ. ಇಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಬಂದಿದ್ವಿ. ಇಲ್ಲಿ ಏನು ಅಂದರೆ ಸಿಂಗಲ್ ಪೇರೆಂಟ್ ಇರೋರು ಅಥವಾ ಪೇರೆಂಟ್ಸ್ ಇಲ್ಲದಿರೋ ಆರ್ಫನ್ಸು ಅಥವಾ ಕಡು ಬಡವರು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರ ಎಜುಕೇಷನ್ಗೆ ಪ್ರಾಬಬ್ಲಿ PU ಆ್ಯಂಡ್ ಡಿಗ್ರಿ ಆಗೋವರೆಗೂ ಸಪೋರ್ಟ್ ಮಾಡ್ತಾರಂತೆ. ಬೀಡ್ ಸ್ಟೇ, ಫುಡ್ಡು, ಮನಿ ವೈಸು ಅಥವಾ ಡೋನರ್ ಯಾರಾದರೂ ಇದ್ದರೆ ಅವರಿಂದ ಬ್ಯಾಕ್ ಸಪೋರ್ಟ್ ಮಾಡೋದು, ಆ ಥರ ಮಾಡ್ತಾರಂತೆ. ಸೊ ಇಲ್ಲಿಗೆ ಬಂದು ನನ್ನ ಬರ್ತ್ಡೇ ಆಚರಿಸ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಬಿಕಾಸ್ ಐ ಸಿ ಆಲ್ ಆಸ್ಪೈರಿಂಗ್ ಯೂತ್ ಯಂಗ್ಸ್ಟರ್ಸ್ ಇಲ್ಲಿ, ಬೇಸಿಕಲಿ ಸ್ಟೂಡೆಂಟ್ಸ್, ಮಕ್ಕಳು. ಅವ್ರ ಕಣ್ಣಲ್ಲಿರೋ ಒಂದು ಡ್ರೀಮ್ ನೋಡಿದ್ರೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಆಗ್ತಾಯಿದೆ. ಯಾ, ಇಟ್ಸ್ ಅ ವೆರಿ ಸೋಲ್ಫುಲ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಐ ಆಮ್ ಬ್ಲೆಸ್ಡ್. ಇವತ್ತಿನ ದಿನ ತುಂಬ ಒಳ್ಳೆ ಕೆಲಸಗಳು ನಡೀತಾ ಇದೆ, ಒಳ್ಳೆ ಥಿಂಗ್ಸ್ ನಡೀತಾ ಇದೆ ಆ್ಯಂಡ್ ಐ ಹೋಪ್ ಈ ದಿನ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ.
ದೊಡ್ಡ ಅಭಿಮಾನಿ ಅಕ್ಕ ನೀವು ಅಂದರೆ ನನಗೆ ತುಂಬ ಇಷ್ಟ. ದೇವರು ನಿಮಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಿ. ಹ್ಯಾಪಿ ಬರ್ತ್ಡೇ ನಮ್ರತಾ ಗೌಡ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಮೈ ಗಾಡ್ ಬ್ಲೆಸ್ ಯು ನಮ್ರತಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮ ಬಿಗ್ ಬಾಸಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಕ್ಕ. ಎಂದೆಂದಿಗೂ ನಗುತ್ತಿರು ನೀನು ನಗುವಲ್ಲೇ ನಗುವೆನು ನಾನು. ಓ ಸೂಪರ್. ಎಂದೆಂದಿಗೂ ಇದು ಆ್ಯಕ್ಚುಲಿ ತೋರಿಕೆಗೋಸ್ಕರ ಮಾಡ್ತಿರೋದಲ್ಲ. ನನಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಫ್ಯಾನ್ಸಿಯಾಗಿ ಯಾವುದಾದ್ರೂ ಒಂದು ರೆಸಾರ್ಟಲ್ಲಿ ಅಥವಾ ಹೋಟೆಲಲ್ಲಿ ಯಾವುದೋ ಪಬ್ಬಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಎಲ್ಲರನ್ನೂ ಕರೆದು ಅಂತಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ಐ ಡೆಂಟ್ ಫೀಲ್ ಲೈಕ್ ಡೂಯಿಂಗ್ ಇಟ್ ಬಿಕಾಸ್ ಲಾಸ್ಟ್ ಮಂತಿಂದ ಒಂದು ಇನಿಷಿಯೇಟಿವ್ ಶುರು ಮಾಡಿದೆ ದಟ್ ಎವ್ರಿ 17th ಆನ್ ಎವ್ರಿ ಮಂತ್ ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇ ದಿನ ಹೀಗೆ ಏನೋ ಡೊನೇಟ್ ಮಾಡೋಣ ಅಂತ. ಸೊ ಲಾಸ್ಟ್ ಟೈಮ್ ಡೊನೇಟ್ ಮಾಡಬೇಕಾದ್ರೆ ಐ ರಿಯಲೈಸ್ಡ್ ದ ಲಾಡ್ ಆಫ್ ನೀಡಿ ಪೀಪಲ್, ಹೋಮ್ಲೆಸ್ ಪೀಪಲ್ ಆಗಿರ್ಬೋದು ಅಥವಾ ಬಡವರಾಗಿರ್ಬೋದು ಅಥವಾ ಯಾರದೇ ಸಪೋರ್ಟ್ ಇಲ್ದಿರೋರಾಗಿರ್ಬೋದು. ಅದನ್ನೆಲ್ಲ ನೋಡಿದ್ಮೇಲೆ ಅನಿಸ್ತು ವ್ಯರ್ಥ ದುಡ್ಡನ್ನು ಹೇಗೋ ಒಂದು ಕಡೆ ವ್ಯರ್ಥ ಮಾಡೋದು ಬಿಟ್ಟು ಹೀಗೆ ಯಾರಿಗಾರು ಬೇಕಾಗಿರೋರಿಗೆ ಏನಾದ್ರು ಚಿಕ್ಕ ಸಹಾಯ ಅಂದರೆ ನನ್ನ ಕೈಲಿಂದ ಏನೋ ದೊಡ್ಡ ಸಹಾಯ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ನನ್ನ ಕೈಲಾದಷ್ಟು ನನಗೆ ಬರೋಷ್ಟು ಇನ್ಕಮಲ್ಲಿ ಒಂದು ಚಿಕ್ಕ ಪಾರ್ಟ್ನ ನಾನು ಇದಕ್ಕೋಸ್ಕರ ಎತ್ತಿಡ್ತಾ ಇದ್ದೀನಿ ಪ್ರತಿ ಮಂತು ಕೂಡ. ಸೊ ಹಾಗಾಗಿ ಇದೊಂದು ಇಲ್ಲಿಗೆ ಬರಬೇಕು ಅಂತ ಅನಿಸ್ತು ನನಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಐ ಹೋಪ್ ಇಷ್ಟು ಶಕ್ತಿ ಕೊಡ್ತಾನೆ ದೇವರು ನನಗೆ ಮುಂದೆ ಹೋಗ್ತಾ ಹೋಗ್ತಾ. ಐ ವಿಲ್ ಟೇಕ್ ದಿಸ್ ಪ್ರಾಮಿಸ್ ಆ್ಯಂಡ್ ಇನಿಷಿಯೇಟಿವ್ ದಟ್ ನನ್ನ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ಯಾರಿಗಾರು ಒಬ್ರಿಗೆ ಸಹಾಯ ಮಾಡೋಣ ಅಂತ. ನಮ್ಮ ಸಂಸ್ಥೆಗೆ ನೀವು ರೆಕಗ್ನೈಸ್ ಸರ್ ಕರ್ಕೊಂಡ್ಬಂದಿದ್ದಕ್ಕೆ ತುಂಬ ಧನ್ಯವಾದ. ನಂಗೆ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೊ ಮಚ್. ನಾವಂತೂ ನಿಮ್ಮ ಬಿಗ್ ಬಾಸ್ ಇಡೀ ಫುಲ್ ಸೀಸನ್ ಮುಗಿಯೋರು ತುಂಬ ಜನ ಆಟ ಆಡಿದ್ರಿ. ಥ್ಯಾಂಕ್ ಯು. ನಮಗೆ ಒಂದು ಬಂದಿದ್ದಕ್ಕೆ ನಿಮ್ಗೊಂದು ದೊಡ್ಡ ಸಪೋರ್ಟ್ ಸಿಕ್ಕಂಗೆ ಆಯ್ತು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸರ್ ಏನೇನು ಪ್ರೊವೈಡ್ ಮಾಡ್ತೀರಾ ನೀವು ಇಲ್ಲಿ? ಮೇಡಮ್ ನಮ್ಮ ಇಲ್ಲಿ ಎಲ್ಲ ಪ್ರತಿಯೊಂದು ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ಊಟ ತಿಂಡಿ ಎಲ್ಲದನ್ನು ಕೂಡ ಎಲ್ಲದು ಎಲ್ಲ ನಾವು ಪ್ರತಿಯೊಂದು ಫ್ರೀಯಾಗಿ ಕೊಟ್ಟು ನಡೆಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ 55 ಜನ ಇದೆ. 55 ಜನ ಮೇಡಮ್. ಒಂದು 1,500 ಜನ ಮಕ್ಕಳು ಆಲ್ರೆಡಿ ಎಜುಕೇಶನ್ ಮುಗಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲೊಂದು 3 ಜನ, 2 PC ಆಗಿದ್ದಾರೆ, ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈ ವರ್ಷ ಒಬ್ಬರು ISS ಗೆ ಅಪ್ಲೈ ಮಾಡಿದ್ದಾರೆ. ಸೂಪರ್, ವೆರಿ ನೈಸ್. ಸೊ ಥ್ರೂ ದಿಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ವ್ಯೂವರ್ಸ್ಗೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ, ಯಾರಿಗೆ ಸಹಾಯ ಬೇಕಾಗಿರುತ್ತೋ ಅವ್ರಿಗೆ. ಬಿಕಾಸ್ ಯು ನೆವರ್ ನೋ, ನೀವು ಕೊಟ್ಟಷ್ಟು ನಿಮಗೆ ಜಾಸ್ತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಫ್ ಯು ಗಿವ್ ಯು ಆಬ್ವಿಯಸ್ಲಿ ಗೆಟ್ ಮೋರ್ ಅಂತ ನಾನು ಅದರಲ್ಲಿ ನಂಬ್ತೀನಿ. ಆ ಪಾಲಿಸಿಲಿ ಆ ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ. ಪ್ಲೀಸ್ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ, ಸಹಾಯ ಮಾಡಿ.